ಕೃಷ್ಣ ಜನ್ಮಭೂಮಿಯಲ್ಲಿ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನ ನಡೆಸಲಿಕ್ಕೆ ಸರ್ವೆಯನ್ನ ನಡೆಸಲಿಕ್ಕೆ ಇದೀಗ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಕೃಷ್ಣ ಜನ್ಮಭೂಮಿಯಲ್ಲೂ ವೈಜ್ಞಾನಿಕ ಸರ್ವೆಯನ್ನ ನಡೆಸಲಿಕ್ಕೆ ಅನುಮತಿಯನ್ನ ಕೊಟ್ಟಿದೆ ಅಲಹಾಬಾದ್ನ ಹೈಕೋರ್ಟ್. ಕೃಷ್ಣ ಜನ್ಮಭೂಮಿ ಹಾಗೂ ಶಾಹಿ ಈದ್ಗಾದ ಆವರಣದಲ್ಲಿ ಸರ್ವೆಗೆ ಅನುಮತಿಯನ್ನ ಕಲ್ಪಿಸಿಕೊಡಲಾಗಿದೆ. ಸರ್ವೆಗೆ 3 ಕೋರ್ಟ್ ಕಮಿಷನರ್ಗಳ ನೇಮಕವನ್ನು ಕೂಡ ಮಾಡಿರುವಂತಹದ್ದು. ಜ್ಞಾನವ್ಯಾಪಿ ಮಾದರಿಯಲ್ಲೇ ಮಥುರಾದಲ್ಲೂ ಸರ್ವೆಯನ್ನ ನಡೆಸಲಿಕ್ಕೆ ಅನುಮತಿಸಿರೋದ್ರಿಂದ ಹಲವರಲ್ಲಿ ಮತ್ತು ಅರ್ಜಿದಾರರಲ್ಲಿ ಕೂಡ ಇದು ಒಂದು ರೀತಿಯಾದಂತಹ ಖುಷಿ ಮನೆ ಮಾಡಿದೆ. ಯಾಕೆ ಕೃಷ್ಣ ಜನ್ಮಭೂಮಿ ಇರೋದು ಆ ಜಾಗದಲ್ಲಿ ಈ ಒಂದು ಮಸೀದಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅಲ್ಲಿ ನಾವು ಪೂಜೆಯನ್ನ ಮಾಡಲಿಕ್ಕೆ ಅಥವಾ ನಮ್ಮ ದೇವಸ್ಥಾನದ ಸರ್ವೆಯನ್ನ ಮಾಡಲಿಕ್ಕೆ ಇದು ಯಾವುದಕ್ಕೂ ಕೂಡ ಅನುಮತಿಸ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೋರಿ ಹೈಕೋರ್ಟ್ ಮೊರೆ ಕೂಡ ಹೋಗಲಾಗಿತ್ತು. ಹೈಕೋರ್ಟ್ ಇದನ್ನ ಪರಿಗಣಿಸಿದ್ದು ವೈಜ್ಞಾನಿಕವಾಗಿ ಸರ್ವೆ ನಡೆಸಲಿ, ಅಲ್ಲಿ ಕೃಷ್ಣನ ಜನ್ಮಸ್ಥಳ ಇದೆಯಾ, ಅಲ್ಲಿ ಕೃಷ್ಣನ ಮೂರ್ತಿ ಇದೆಯಾ ಇತ್ಯಾದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೆಯ ಮೂಲಕವಾಗಿ ಅಂಶಗಳು ಹೊರಕ್ಕೆ ಬರಲಿ ಅಂತ ಹೈಕೋರ್ಟ್ ಅನುಮತಿಯನ್ನ ಕಲ್ಪಿಸಿರೋದ್ರ ಜೊತೆಗೆ 3 ಕಮಿಷನರ್ಗಳನ್ನು ಕೂಡ ಕೋರ್ಟ್ ನೇಮಕ ಮಾಡಿದೆ. ಈ ಮೂಲಕವಾಗಿ ಅರ್ಜಿದಾರರಲ್ಲಿ ಒಂದು ರೀತಿಯ ಖುಷಿಯ ವಾತಾವರಣ ಮನೆ ಮಾಡಿದೆ. ಅಲಹಾಬಾದ್ ಉಚ್ಚ ನ್ಯಾಯಾಲಯ ನಿರ್ಣಯ ತೆಗೆದುಕೊಳ್ಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ವಿಚಾರಣೆ ನಡೆಸಿ ಸಮೀಕ್ಷೆಗೆ ಅನುಮತಿಯನ್ನು ಕೂಡ ಮಾಡಲಾಗಿತ್ತು. ಕೃಷ್ಣ ಜನ್ಮಭೂಮಿ ಶಾಹಿ ಈದ್ಗಾ ವಿವಾದದ ಕುರಿತಂತೆ 10 ದಾವೆಗಳು ಇಲ್ಲಿಯವರೆಗೂ ಕೋರ್ಟ್ಗೆ ಸಲ್ಲಿಕೆಯಾಗಿದ್ವು. ಈ 10 ದಾವೆಗಳಲ್ಲೂ ಕೂಡ ಅವರು ಕೇಳಿದ್ದು ಸರ್ವೆಯನ್ನ ನಡೆಸಲಿ, ಸರ್ವೆಯ ಮುಖಾಂತರವಾಗಿ ನಿಜಾಂಶ ಏನಿದೆ, ಅಲ್ಲಿ ಕೃಷ್ಣನ ಜನ್ಮಭೂಮಿ ಹೌದೋ ಅಲ್ವೋ ಮತ್ತು ಆತನ ಮೂರ್ತಿ ಇದೆಯೋ ಇಲ್ವೋ ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕು. ಮಸೀದಿ ಆ ಜಾಗವನ್ನ ಆಕ್ರಮಣ ಮಾಡಿಕೊಂಡು ನಿರ್ಮಿಸಲಾಗಿರುವಂಥದ್ದು, ಅದಕ್ಕಿಂತ ಮೊದಲೇ ಅಲ್ಲಿ ಕೃಷ್ಣ ಜನ್ಮಭೂಮಿ ಕೃಷ್ಣನ ಮೂರ್ತಿ ಇತ್ತು, ಕೃಷ್ಣ ದೇವಸ್ಥಾನ ಇತ್ತು ಅನ್ನುವಂತಹ ವಿಚಾರವನ್ನ ಅರ್ಜಿದಾರರು ಉಲ್ಲೇಖ ಮಾಡಿದ್ರು. ಇದೆಲ್ಲವನ್ನು ಕೂಡ ಪರಿಗಣಿಸಿರ್ತಕ್ಕಂತಹ ಕೋರ್ಟ್ ಸರ್ವೆಯನ್ನ ನಡೆಸಲಿಕ್ಕೆ ಅನುಮತಿಯನ್ನ ಕಲ್ಪಿಸಿಕೊಟ್ಟಿದೆ. ಯಾವಾಗಿಂದ ಸರ್ವೆ ನಡೆಸಲಿಕ್ಕೆ ಅವಕಾಶ ಸಿಕ್ಕಿದೆ ಮತ್ತು ಹೇಗೆಲ್ಲ ಸರ್ವೆಗಳು ಆಗುತ್ತೆ ಇತ್ಯಾದಿ ಅನ್ನೋದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಮಥುರಾ ನ್ಯಾಯಾಲಯ ಮಾರ್ಚ್ 31ರಂದು ಸಮೀಕ್ಷೆ ನಡೆಸುವಂತೆ ನಿರ್ದೇಶಿಸಲು ನಿರಾಕರಿಸಿತು. ಅದರ ನಂತರದಲ್ಲಿ ಹೈಕೋರ್ಟ್ ಮೊರೆ ಹೋಗಲಾಗಿತ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಕೋರ್ಟ್ ಸರ್ವೆ ನಡೆಸೋ ವಿಚಾರದಲ್ಲಿ ಏನ್ ಹೇಳಿದೆ, ಯಾವ ರೀತಿಯಾಗಿ ಸರ್ವೆ ಕಾರ್ಯ ಯಾವಾಗಿಂದ ಆರಂಭ ಆಗಬಹುದು? ದಿವ್ಯಾ, ನೋಡಿ, ಕೃಷ್ಣ ಜನ್ಮಭೂಮಿ ಮತ್ತೆ ಶಾಹಿ ಈದ್ಗಾ ಮೈದಾನದಲ್ಲಿ ವೈಜ್ಞಾನಿಕ ಸಮೀಕ್ಷೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಅಲಹಾಬಾದ್ ಹೈಕೋರ್ಟ್ನಲ್ಲಿ. ಅದರ ಸುದೀರ್ಘವಾದಂತಹ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ಈಗ ಅದಕ್ಕೆ ಅನುಮತಿಯನ್ನ ಕೊಟ್ಟಿರುವಂತದ್ದು. 3 ಅಡ್ವೊಕೇಟ್ ಕಮಿಷನರ್ ನೇತೃತ್ವದಲ್ಲಿ ಈ ಒಂದು ಸರ್ವೆ ನಡೆಯುತ್ತೆ ಅನ್ನುವಂತಹ ನಿರ್ದೇಶನವನ್ನ ಕೊಟ್ಟಿರುವಂತಹ ಸಂಬಂಧಪಟ್ಟಂತೆ ಡಿಸೆಂಬರ್ 18ನೇ ತಾರೀಕು ಒಂದು ವಿಸ್ತೃತವಾದಂತಹ ಆದೇಶವನ್ನು ಕೋರ್ಟ್ ಹೇಳಿರುವಂತದ್ದು. ಈ ಮೂಲಕ ಅರ್ಜಿದಾರರು ಅವರಿಗೆ ಮೊದಲ ಜಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸರ್ವೆ ಕಾರ್ಯಕ್ಕೆ ಈ ಹಿಂದೆ ಮಥುರಾ ಹಂತದ ನ್ಯಾಯಾಲಯ ರಿಜೆಕ್ಟ್ ಮಾಡಿತ್ತು. ಅದು ಸಾಧ್ಯ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿತ್ತು. ಇದಾದ ಬಳಿಕ ಅದನ್ನ ಹೈಕೋರ್ಟ್ ನಲ್ಲೂ ಕೂಡ ಅಲಹಾಬಾದ್ ಹೈಕೋರ್ಟ್ ನಲ್ಲೂ ಕೂಡ ಈ ಹಿಂದೆ ಚಾಲೆಂಜ್ ಮಾಡಿ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆ ಸಂದರ್ಭದಲ್ಲಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ಸರ್ವೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಡೋ ಮೂಲಕ ಮಥುರಾ ಕೆಳ ಹಂತದ ನ್ಯಾಯಾಲಯದ ಆದೇಶವನ್ನ ಎತ್ತಿಡಿದಿತ್ತು. ಈ ಒಂದು ಆದೇಶವನ್ನು ಕೂಡ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮತ್ತೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಅಲಹಾಬಾದ್ ಹೈಕೋರ್ಟ್ಗೆ ನಿರ್ದೇಶನವನ್ನ ಕೊಟ್ಟಿತ್ತು. ಈ ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರಲ್ಲ, ನೀವೇ ಇದನ್ನ ಮತ್ತೊಮ್ಮೆ ಪುನರ್ ಪರಿಶೀಲಿಸಿ ವಿಚಾರಣೆಯನ್ನ ನಡೆಸಿ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ಆದೇಶವನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ನಿರ್ದೇಶನವನ್ನ ಕೊಟ್ಟಿತ್ತು. ಅದರಂತೆ ಅಲಹಾಬಾದ್ ಹೈಕೋರ್ಟ್ ಈಗ ಮತ್ತೆ ಅರ್ಜಿ ವಿಚಾರಣೆಯನ್ನ ನಡೆಸಿ ವೈಜ್ಞಾನಿಕ ಸಮೀಕ್ಷೆಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು. ಈ ಸಮೀಕ್ಷೆ ಹೇಗೆ ನಡಿಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 18ನೇ ತಾರೀಕು ನಿಯಮಗಳು ಅಥವಾ ರೂಪುರೇಷೆಗಳು ಬಿಡುಗಡೆ ಆಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಈ ಹಿಂದೆ ವಾರಣಾಸಿಯಲ್ಲೂ ಕೂಡ ನಾವು ಇಂಥದ್ದೇ ಬೆಳವಣಿಗೆಯನ್ನ ಗಮನಿಸಿದ್ವಿ. ಅದೇ ರೀತಿಯಾದಂತಹ ನೀತಿ ನಿಯಮಗಳನ್ನ ಕೂಡ ಇಲ್ಲಿ ಮಥುರಾ ವಿಚಾರದಲ್ಲೂ ಮಾಡಬಹುದಾದಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಅಲಹಾಬಾದ್ ಹೈಕೋರ್ಟ್
ಸರ್ವೆಯನ್ನ ನಡೆಸಲಿಕ್ಕೆ ಅನುಮತಿಯನ್ನ ಕಲ್ಪಿಸಿಕೊಡಲಾಗಿದೆ. ಒಟ್ಟು 10 ದಾವೆಗಳು ಈ ವಿಚಾರವಾಗಿ ಸಲ್ಲಿಕೆಯಾಗಿತ್ತು. ಅಲ್ಲಿ ಸರ್ವೆಯನ್ನ ನಡೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಈ ಕಾನೂನಿನ ಹೋರಾಟದಲ್ಲಿ ಒಂದು ಅರ್ಥದಲ್ಲಿ ಜಯ ಸಿಕ್ಕಿದೆ ಅಂತ ಹೇಳಬಹುದು. ಸರ್ವೆಯನ್ನ ನಡೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಜೊತೆಗೆ 3 ಕೋರ್ಟ್ ಕಮಿಷನರ್ಗಳನ್ನು ಕೂಡ ನೇಮಕ ಮಾಡಿ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲದೆ ಸರ್ವೆ ಕಾರ್ಯ ಮುಕ್ತಾಯಗೊಂಡು ನಂತರದಲ್ಲಿ ನಿಜಾಂಶ ಏನು, ಅಲ್ಲಿ ಕೃಷ್ಣನ ಮೂರ್ತಿ ಇದೆಯಾ, ಕೃಷ್ಣನ ಒಂದು ಜನ್ಮಸ್ಥಳ ಅದನ್ನ ಅತಿಕ್ರಮಿಸಿಕೊಂಡಿದ್ದಾರಾ ಇಲ್ವಾ, ಮಸೀದಿಗೆ ಸಂಬಂಧಪಟ್ಟ ಹಾಗೆ ಮಸೀದಿಯನ್ನ ನಿರ್ಮಿಸಿಕೊಳ್ಳಿಕ್ಕೆ, ಇದೆಲ್ಲದರ ಕೂಡ ವಿವರಣೆಗಳು ಮುಂದಿನ ಹಂತಗಳಲ್ಲಿ ಲಭ್ಯವಾಗುತ್ತೆ ಸರ್ವೆಯನ್ನ ನಡೆಸೋ ಮೂಲಕವಾಗಿ. ಕೃಷ್ಣ ಜನ್ಮಭೂಮಿ ಇಲ್ಲಿ ಮಸೀದಿಯನ್ನ ಅತಿಕ್ರಮಿಸಿಕೊಂಡಿದ್ದಾರೆ. ಇಲ್ಲಿ ದೇವಸ್ಥಾನ ಇದ್ದಿದ್ದು ಮೊದಲಿಗೆ, ಸೊ ಅದರ ಪಕ್ಕದಲ್ಲೇ ಒಂದು ಮಸೀದಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಇದಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು. ಅದು ಕಂಪ್ಲೀಟ್ ಆಗಿ ಕೃಷ್ಣನ ಒಂದು ದೇವಸ್ಥಾನಕ್ಕೆ ನಿಗದಿಯಾಗಿರ್ತಕ್ಕಂತಹ ಸೀಮಿತವಾಗಿರುವಂತಹ ಜಾಗ, ಅದನ್ನ ಸರ್ವೆ ನಡೆಸೋ ಮೂಲಕವಾಗಿ ಅದನ್ನ ವಾಪಸ್ ಪಡೆದುಕೊಳ್ಬೇಕು ಅನ್ನುವಂತಹ ನಿರಂತರ ಹೋರಾಟ ಏನಾಗಿತ್ತು, ಅದಕ್ಕೆ ಒಂದು ಅರ್ಥದಲ್ಲಿ ಇವತ್ತು ಹೈಕೋರ್ಟ್ನ ಮೂಲಕವಾಗಿ, ಅಲಹಾಬಾದ್ನ ಹೈಕೋರ್ಟ್ನ ಮೂಲಕವಾಗಿ ಜಯ ಸಿಕ್ಕಿದೆ. ಈ ಮೂಲಕವಾಗಿ ಶಾಹಿ ಈದ್ಗಾದ ಆವರಣದಲ್ಲಿ ಸರ್ವೆ ಕಾರ್ಯವನ್ನ ಆರಂಭ ಮಾಡ್ತಾರೆ. ಕೃಷ್ಣ ಜನ್ಮಭೂಮಿಗೆ ಸಂಬಂಧಿಸಿದ ಹಾಗೆ, ಕೃಷ್ಣ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಅಂಶಗಳು ಅಲ್ಲಿ ಪತ್ತೆ ಆಗಬಹುದು ಈ ಸರ್ವೆಯ ಮುಖಾಂತರವಾಗಿ ಅನ್ನೋದನ್ನ ಕಾದು ನೋಡಬೇಕು. ಜ್ಞಾನವ್ಯಾಪಿ ಮಾದರಿಯಲ್ಲೇ ಮಥುರಾದಲ್ಲೂ ಕೂಡ ಸರ್ವೆ ನಡೆಸಲಿಕ್ಕೆ ಅವಕಾಶ ಸಿಕ್ಕಿರೋದ್ರಿಂದ ಹಿಂದೂಗಳಲ್ಲಿ ಒಂದು ರೀತಿಯಾದಂತಹ ಖುಷಿಯ ವಾತಾವರಣ, ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದವರಲ್ಲೂ ಕೂಡ ಖುಷಿಯ ವಾತಾವರಣ ನಿರ್ಮಾಣಗೊಂಡಿದೆ. ಸರ್ವೆಗೆ 3 ಕೋರ್ಟ್ ಕಮಿಷನರ್ಗಳನ್ನು ನೇಮಿಸಲಾಗಿದ್ದು ಎಲ್ಲ ಹಂತಗಳಲ್ಲೂ ಕೂಡ ಸರ್ವೆ ಕಾರ್ಯ ಆರಂಭವಾಗುತ್ತೆ. ಯಾವಾಗಿಂದ ಈ ಸರ್ವೆ ಕಾರ್ಯ ಆರಂಭ ಆಗುತ್ತೆ ಅನ್ನುವಂಥದ್ದನ್ನ ಮುಂದಿನ ಹಂತಗಳಲ್ಲಿ ಗೊತ್ತಾಗುತ್ತೆ. ಅದನ್ನ ಯಾವ ರೀತಿಯಾಗಿ ಈ ಒಂದು ಸರ್ವೆಯನ್ನ ಆರಂಭಿಸ್ತಾರೆ ಅನ್ನೋದರ ಆಧಾರದ ಮೇಲೆ ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಈಗಾಗಲೇ ಈ ಅನುಮತಿ ಸಿಕ್ಕಿರ್ತಕ್ಕಂತಹ ಆರ್ಡರ್ ಬಂದಿರೋದ್ರಿಂದ ಮರುಕ್ಷಣದಿಂದಲೇ ಅದನ್ನ ಸರ್ವೆ ನಡೆಸ್ಕೊಳ್ಳಿಕ್ಕೂ ಕೂಡ ಅವಕಾಶಗಳಿರುತ್ತೆ. ಕೃಷ್ಣ ಜನ್ಮಭೂಮಿಯಲ್ಲಿ ಈಗ ವೈಜ್ಞಾನಿಕ ಸರ್ವೆಯನ್ನ ನಡೆಸ್ಕೊಳ್ಳಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಆಗಿತ್ತು. ಅದಕ್ಕೆ ಕೋರ್ಟ್ ಪರ್ಮಿಷನ್ ಒಂದು ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎದುರು ನೋಡಲಾಗ್ತಾ ಇತ್ತು. ಅಲಹಾಬಾದ್ ಹೈಕೋರ್ಟ್ ಸಮ್ಮತಿಯನ್ನ ಸೂಚಿಸಿದೆ. ಅಲಹಾಬಾದ್ ಉಚ್ಚ ನ್ಯಾಯಾಲಯ ನಿರ್ಣಯ ತೆಗೆದುಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸೊ ಆ ಒಂದು ಕೋರ್ಟ್ನ ಮೂಲಕವಾಗಿ ಅವರ ಏನು ಗೈಡ್ಲೈನ್ಸ್ ಬರುತ್ತೆ ಅದನ್ನ ಫಾಲೋ ಮಾಡಿ ಅಂತ.